ಹಾಯ್ ಗೈಸ್, ನಮಸ್ತೆ. ನಾನು ನಿಮ್ಮ ಸರಸ್ವತಿ ಕುಮಾರ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ, ಲೈಕ್ ಮಾಡಿ. ನಾನಿವತ್ತು ಸಂಕಷ್ಟ ಚತುರ್ಥಿ ಯಾವ ರೀತಿ ಸ್ಟಾರ್ಟ್ ಮಾಡಿದೆ, ಏನು ಸಂಕಲ್ಪ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ನಾನು 2025 ಆಗಸ್ಟ್ ತಿಂಗಳಲ್ಲಿ ಮಂಗಳವಾರ ಬಂದಿತ್ತು ಸಂಕಷ್ಟ ಚತುರ್ಥಿ. ಆವಾಗ ಏನು ಮಾಡಿದೆ, ನಾನು ಜೀ ಕನ್ನಡದಲ್ಲಿ ಪ್ರೋಗ್ರಾಮ್ ನೋಡ್ತಾಯಿದ್ದೆ. ಆವಾಗ ಹೌದಲ್ವ, ಇವತ್ತು ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದಿದೆ, ತುಂಬಾ ಒಳ್ಳೆಯದಾಗುತ್ತೆ. ಮಂಗಳವಾರ ಬಂದ ಸಂಕಷ್ಟ ಚತುರ್ಥಿ ಮಾಡಿದರೆ ಒಂದು ವರ್ಷ ಮಾಡಿದ್ದು ಲೆಕ್ಕ ಬರುತ್ತೆ ಅಂತ ಹೇಳಿರು. ಅದನ್ನು ನೋಡ್ಕೊಂಡು ನಾನೇನು ಮಾಡಿದೆ, ಒಂದು ವರ್ಷ ಮಾಡಿದ್ದಂಗೆ ಆಗುತ್ತಲ್ಲ ಅಂತ ನನಗೆ ತಿಂಗಳ ಉಪವಾಸ ಇದ್ದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ನನಗೆ ಗ್ಯಾಸ್ಟ್ರಿಕ್ನಂಗಾಗಿ ತಲೆನೋವು ಸ್ಟಾರ್ಟ್ ಆಗುತ್ತೆ ಉಪವಾಸ ಇದ್ದರೆ. ತಿಂಗಳಂತೂ ಮಾಡೋಕ್ಕಾಗಲ್ಲ. ಸರಿ, ಮಂಗಳವಾರ ಬೈತಲ್ಲ, ಮಂಗಳವಾರನಾರು ಮಾಡೋಣ ಅಂತ ಮಂಗಳವಾರ ಉಪವಾಸ ಇದ್ದಾಗ ನಮ್ಮ ಮನೇಲಿ ತುಂಬಾ ಕಷ್ಟ ಫ್ರೆಂಡ್. ನನಗೆ ತುಂಬ ಅಂದರೆ ತುಂಬಾ ಕಷ್ಟ, ಹೇಳ್ತೀನಿ ಮುಂದಿನ ದಿನಗಳಿಗೆ. ಅದಾದಮೇಲೆ ಏನಾಯ್ತು, ನನ್ನನ್ನು ಕಂಡ್ರೆ ನಮ್ಮ ಮನೆಯವ್ರಿಗೆ ಆಗ್ತಿರಲಿಲ್ಲ, ನಮ್ಮ ಮನೆಯವ್ರು ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ. ಅಷ್ಟು ಕಷ್ಟ, ಜನದ ದೃಷ್ಟಿ ಬಿದ್ದು ಅಷ್ಟು ಕಷ್ಟ ಆಗಿಬಿಟ್ಟಿದೆ ನಮಗೆ. ಇವತ್ತಿಗೂ ನಾವು ಇನ್ನೂ ಸರಿಯಾಗಿಲ್ಲ. ಅದಾದಮೇಲೆ ಸರಿ, ಸಂಕಷ್ಟ ಚತುರ್ಥಿ ಉಪವಾಸ ಇರೋಣ ಅಂದೆ. ಎಲ್ಲ ಕೆಲಸನ ಮುಗಿಸಿ, ಅದು ಪ್ರೋಗ್ರಾಮ್ ಎಲ್ಲ ನೋಡ್ಕೊಂಡು ಆದಮೇಲೆ ಮನೆ ಕೆಲಸ ಮುಗಿಸಿ ನಮ್ಮ ಮನೆಯವರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಮಗನ ಕಾಲೇಜಿಗೆ ಹೋದ್ಮೇಲೆ ಸರಿ, ಮನೆ ಕೆಲಸನೆಲ್ಲ ಮುಗಿಸಿ ವಾರ ಪೂಜೆ ಮಾಡಿದೆ. ವಾರ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಂಡೆ, ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀನಿ ಕಣಪ್ಪ, ಸಂಜೆ ತನಕ ಉಪವಾಸ ಇದ್ದು ಅಂತ ಮನೇಲಿ ಪೂಜೆ ಮಾಡಿ ಆಮೇಲೆ ನಾವು ಮನೆ ಹುಡ್ಕಕ್ಕೆ ಬಂದು, ನಾವು ಮನೆ ಖಾಲಿ ಮಾಡೋದಿತ್ತು. ನಾವು ಹಂಗಾಗಿ ಏನು ಮಾಡಿದೆ, ಮನೆ ಹುಡ್ಕೋದಿತ್ತು. ಮನೆ ಹುಡ್ಕೋಕ್ಕೆ ಅಂತ ನಮ್ಮ ಮನೆಯವರು ನಾವೇ ಬಂದಾಗ ಏನಾಯಿತು, ನಾವು ಬರೋ ದಾರಿನಾಗೆ ಅಲ್ಲಿ ಗಣೇಶನ ದೇವಸ್ಥಾನ ಐತಿ. ನಾನು ಯಾವತ್ತೂ ಹೋಗಿರಲಿಲ್ಲ ಅದಕ್ಕೆ. ನಾನು ಸಂಕಷ್ಟ ಚತುರ್ಥಿ ಬೇರೆ ಏರಿಯಾದಾಗಿದ್ದು ಅಲ್ಲಿ ಮಾಡ್ತಾಯಿದ್ದೆ. ಅಂದರೆ ತಲೆನೋವು ಸ್ಟಾರ್ಟ್ ಆಗೋದು ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಆಮೇಲೆ ಏನಾಯಿತು, ಬಂದೆ ಮನೆ ಹುಡ್ಕೋಕ್ಕೆ ಅಂತ ನಮ್ಮ ಮನೆಯವರು ನಾನು ಬರುವಾಗ ಅಲ್ಲಿ ದೇವಸ್ಥಾನದಾಗ ಅವತ್ತು ಮಂಗಳವಾರ ಆಗಿತ್ತಲ್ಲ, ಹೋಮ ಎಲ್ಲ ಮಾಡಿದ್ರು, ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು. ಗಣೇಶನ ದೇವಸ್ಥಾನದಾಗೆ ಚೆನ್ನಾಗಿ ಪೂಜೆ ಎಲ್ಲ ಆಗ್ತಿತ್ತು. ಸರಿಯಪ್ಪ, ನಾನು ಇಲ್ದಿಲ್ಸು ಗಾಡಿನಾಗ ಮನೆ ಹುಡ್ಕಕ್ಕೆ ಬಂದಲ್ಲಿ ಇಬ್ಬರೂ. ನಮ್ಮ ಮನೆಯವ್ರಿಗೂ ಕೆಲಸನೂ ಇರಲಿಲ್ಲ, ಬಿಸ್ನೆಸ್ಸಲ್ಲೆಲ್ಲ ಲಾಸ್ ಆಗಿ ಸ್ವಂತದ್ದು ಇರೋದನ್ನೆಲ್ಲವ ಮೈನಸ್ ಮಾಡ್ಕೊಂಡು ನಾವಿವಾಗ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀವಿ. ನಾನು ಹೇಳ್ತೀನಿ ಮುಂದಿನ ದಿನಗಳಿಗೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿರಿ, ನಾನು ಹೇಳ್ತೀನಿ. ಅದಾದಮೇಲೆ ನಾವೇನೇ ಮಾಡಿದೆ, ಸರಿ ಇಲ್ಲಿ ಇಳಿಸ್ರಿ ನನ್ನನ್ನು, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದೆ. ಸರಿ ಬೇಗ ಬಾ ಅಂದರು. ಹೋಗಿ ನಿಂತ್ಕೊಂಡೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್, ನನಗೆ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಒಂಥರ ದುಃಖ ಅಂದರೆ ದುಃಖ. ಈಗ ಮಕ್ಕಳು ಎಲ್ಲಾರ ದೂರಕ್ಕೆ ಬಿಟ್ಟು ಬಂದಾಗ ತಾಯಿ ನೋಡಿದಾಗ ಎಷ್ಟು ದುಃಖ ಪಡ್ತಾರೆ, ಅಷ್ಟೂ ದುಃಖ ಆಯಿತು ನನಗೆ. ನಾನು ದೇವಸ್ಥಾನದಾಗ ದೇವ್ರ ಹತ್ರ ನಿಂತ್ಕೊಂಡು ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಂಥದ್ದು ಎಲ್ಲ ನನ್ನ ಕಷ್ಟನೆಲ್ಲ ಭಗವಂತನ ಮುಂದೆ ಹೇಳ್ಕೊಂಡು, ನೋಡಪ್ಪ ನನಗೆ ಗೊತ್ತಿದ್ದು ತಪ್ಪು ಮಾಡಿದ್ದೀವೋ, ನಮ್ಮ ಸಂಸಾರದಾಗೆ ಗೊತ್ತಿಲ್ಲದವ್ರು ತಪ್ಪು ನೋಡಿದ್ದೀವಿ, ವ್ಯವಹಾರದಾಗೆಲ್ಲ ಎಡು ಬಿಟ್ಟಿದ್ದೀವಿ, ತುಂಬಾ ಕಷ್ಟ ಐತಿ. ಇವಾಗ ಏನೇ ಒಂದು ಮಾಡಿರೂ ಒಬ್ರ ಹತ್ರ ಕೈ ಒಡ್ಡೋ ತನಕ ಆಗಿದ್ದೀವಿ. ನಮ್ಮದು ಅನ್ನೋದು ಏನೂ ಇಲ್ದಂಗೆ ಆತಲ್ಲಪ್ಪ, ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೆ. ನಮ್ಮದು ನಾವು ಜೀವನ ಮಾಡ್ಕೊಂಡು ನಮ್ಮದು ಏನಿತ್ತು ಅದ್ರಾಗ ನಾವು ನೋಡ್ಕೊಬಂದು ಇವತ್ತಿನವರೆಗೂ ಒಬ್ರದ್ದು ₹1 ತಿಂದೀವಿ ಅನ್ನೋದಿಲ್ಲ ನಮಗೆ ಗೊತ್ತಿರೋಂಗೆ. ನಾವು ಹಿಂದಿನ ಜನ್ಮದಾಗ ಏನು ಮಾಡಿದ್ವೋ ನನಗಂತೂ ಗೊತ್ತಿಲ್ಲ. ಈಗ ನಮಗೆ ನಾವು ದುಡಿಬೇಕು ನಮ್ಮ ಸಂಸಾರ ಅಂತ ಆದಾಗಿಂದವ ನಮ್ಮದು ನಾವು ಮಾಡ್ಕೊಂಡು ಹೋದ್ರೂ ಹಿಂಗೆ ಆಯ್ತಲ್ಲ ಅನ್ನೋದಕ್ಕೋಸ್ಕರ ತುಂಬಾ ಬೇಜಾರು, ಒಂಥರ ಹೊಟ್ಟೆ ಉರಿ. ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಂಗೆ, ಮನೇಲೂ ಜಾಸ್ತಿ ಹೇಳ್ಕೊಳಕ್ಕೆ ಹೋದರೆ ನಮ್ಮ ಮನೆಯವರು ತುಂಬ ಟೆನ್ಷನ್ ಮಾಡ್ಕೊತಾರೆ ಅಂತ ಭಗವಂತನ ಮುಂದೆ ಎಲ್ಲ ಹೇಳ್ಕೊಂಡಿದ್ದು. ದೇವ್ರು ನಮಗೆ ಎಲ್ಲದನ್ನೂ ಚೆನ್ನಾಗಿ ಕೊಟ್ಟಿದ್ದು, ನಮ್ಮದೇ ಅಂಥದ್ದು ಒಂದು ಸ್ವಂತ ಜೀವನ ಮಾಡೋದವ್ರಿಗೆಲ್ಲ ಮಾಡ್ಕೊಂಡು ಸಡನ್ನಾಗಿ ಅದು ಮೈನಸ್ ಆಯ್ತು, ಏನೂ ಇಲ್ಲ ಅಂದಾಗ ಸಖತ್ತಾಗಿ ಹೊಟ್ಟೆ ಊರಿ ಬೇಜಾರು. ಯಾರು ಇಲ್ವಲ್ಲಪ್ಪ, ಇದು ಬೇಕಿತ್ತ ನಮಗೇನೋ ಸಖತ್ತಾಗಿ ಬೇಜಾರಾಗಿ ಬಂದ ಅಪ್ಪನ ಹತ್ರ ಕೇಳ್ಕೊಂಡು ನಿಂತ್ಕೊಂಡೆ. ಸುಮಾರು 1.5 ಅವರ್ ನಾನು ಆ ದೇವಸ್ಥಾನದಾಗ ಇದ್ದಿದ್ದು ಫ್ರೆಂಡ್. ಅವತ್ತು ಇದೇ ಗಣೇಶ ಮುಂದೆ, ಇದೇ ಭಗವಂತನ ಮುಂದೆ ನಾನು ಆವಾಗ ನಿಂತ್ಕೊಂಡು, ನೋಡಪ್ಪ ನನ್ನಿಂದ ತಪ್ಪಾಗಿಬಿಟ್ಟಿದೆ, ನಮ್ಮ ಸಂಸಾರದಾಗ ಯಾರಿಂದ ಯಾವ ಥರ ತಪ್ಪಾಯಿತೆ ಅಂತಲೂ ಗೊತ್ತಿಲ್ಲ, ಇಲ್ಲ ವ್ಯವಹಾರದಾಗ ಎಡವಿದೀವೋ ಇಲ್ಲ ನಂಬಿಕೆ ದ್ರೋಹ ಆಯಿತೋ ನನಗಂತೂ ಗೊತ್ತಿಲ್ಲ. ನಾನು ಯಾರಿಗೂ ಯಾರ ಮೇಲೂ ಹೇಳೋಕ್ಕಾಗಲ್ಲ. ಈಗ ನಮ್ಮ ಸಂಸಾರ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ನಾನು 21 ತಿಂಗಳು ಸಂಕಷ್ಟಹರ ಚತುರ್ಥಿ ಮಾಡ್ತೀನಿ. ಅವತ್ತು ನಾನು ಕೇಳ್ಕೊಂಡು ದಿವಸ ಆಡಂಬರವಾಗಿ ತಂದು ಹಾಕೋವಷ್ಟು ಭಗವಂತ ನನಗೆ ಕೊಟ್ಟಿರಲಿಲ್ಲ. 11 ತಿಂಗಳು ಫಸ್ಟ್ ಸ್ಟಾರ್ಟಿಂಗ್ ತಿಂಗಳಲ್ಲಿ. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನ್ನ ಶಕ್ತಿ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ತೀನಪ್ಪ. ಸಂಕಷ್ಟಹರ ಚತುರ್ಥಿಯ ನೀನು ನನಗೆ ಒಳ್ಳೇದು ಮಾಡ್ಕೋಬೇಕು. ನಾನು ವ್ಯವಹಾರದಾಗೆಲ್ಲ ತುಂಬಾ ಕಷ್ಟಪಡ್ತಿದ್ದೀನಿ. ಆ ಕಷ್ಟ ಏನಿಲ್ಲಿಂದ ತಪ್ಪಾಯಿತೆ, ಏನಾಯ್ತು ಅಂತ ನೀನು ತೂಗಿ ಅಳೆದು ನಮಗೇನು ಕೊಡಬೇಕಾದ್ರು ನೀನು ಕೊಡು. ನಾನು ಬಲವಂತವಾಗಿ ಏನೂ ಕೇಳಲ್ಲ ನಿನ್ನನ್ನು. ನನಗೇನು ಕೊಡಬೇಕು, ನಮ್ಮ ಸಂಸಾರಕ್ಕೆ ಏನು ಕೊಟ್ಟರೆ ಆಗುತ್ತೆ, ಏನು ಒಳ್ಳೆಯದು ಅನ್ನೋದು ನೀನು ಕೇಳು.
ಅದನ್ನು ನಾನು ಸ್ವೀಕರಿಸ್ತೀನಿ ಕಣಪ್ಪ. ನೀನು ಹಾಲಗಾರ ಹಾಕು, ನೀರಾಗಾರ ಹಾಕು, ಎಲ್ಲ ನಿಮ್ಮ ಕೈಯಲ್ಲಿ ಬಿಟ್ಟಿದ್ದು. ನಮಗೇನು ಕೊಡಬೇಕು ಅನ್ನೋದಂತ ಎಲ್ಲ ರೀತಿನಾಗೂ ನಾನು ಕೇಳ್ಕೊಂಡು ಅಲ್ಲೇ ನಿಂತ್ಕೊಂಡು ನನಗೆ ನೀನು ಹೌದು ನೀನು 11 ತಿಂಗಳು 21 ತಿಂಗಳು ಮಾಡು, ನಾನು ನಿನ್ನ ಸಂಸಾರದ ಕಷ್ಟನೆಲ್ಲ ನಿವಾರಣೆ ಮಾಡೇ ಮಾಡ್ತೀನಿ ನಾನು. ನಿನಗೆಲ್ಲ ಒಳ್ಳೇದಾಗಿ ಆಗುತ್ತೆ, ನೀನು ತುಂಬ ಚೆನ್ನಾಗಿರ್ತೀಯ, ನಿನ್ನ ಸಂಸಾರದಾಗೆ ಚೆನ್ನಾಗಿ ಆಗ್ತೈತಿ, ನಿಮಗೆಲ್ಲದು ಸಕ್ಸಸ್ ಆಗುತ್ತೆ ಅನ್ನೋಂಗಿದ್ರೆ ನನಗೆ ಬಲಗಡೆಗೊಂದು ಪ್ರಸಾದ ಕೊಡಪ್ಪ, ನೀನು ಭಗವಂತ ನಿನ್ನ ಬಲಭಾಗದಾಗ ನನಗೊಂದು ಪ್ರಸಾದ ಕೊಡು ಅಂತ ಕೇಳ್ಕೊಂಡು ನಿಂತ್ಕೊಂಡು ಎಲ್ಲ ನನ್ನ ಕಷ್ಟ ನನಗೆ ಏನೇನು ಆಗಿತ್ತು, ಏನೇನು ಆಯ್ತು, ನಾನು ಏನು ಆದಿ, ಯಾರಿಂದ ಮೋಸೋದು ಎಲ್ಲ ರೀತಿನಾಗೂ ಕೇಳ್ಕೊಂಡು ನಿಂತ್ಕೊಂಡೆ. ನಮ್ಮ ಮನೆಯವರು ಬರಲಿಲ್ಲ. ಅವರು ನಾನು ಸಂಜೆ ಸ್ನಾನ ಮಾಡ್ತೀನಿ, ನೀನು ಸರಿ ಇವಾಗ ಮಾಡು ಅಂತ ಸ್ನಾನ ಮಾಡಿರಲಿಲ್ಲ ಅವ್ರು ಇನ್ನೂ. ಮನೆ ಹುಡ್ಕಕ್ಕೆ ಹೋಗೋದಲ್ಲ ಅನ್ನೋದಕ್ಕೋಸ್ಕರವ. ಅದಾದಮೇಲೆ ನಾನು ಆ ಅಪ್ಪನ ಹತ್ರ ಎಲ್ಲ ನಾನು ಕೇಳ್ಕೊಂಡು ಆದಮೇಲೆ ಆ ಅಪ್ಪ ಏನು ಕೊಡಬೇಕು ಅದೇ ರೀತಿನಾಗೆ ನನಗೆ ಕೊಟ್ಟ. ನಾನು ಕೇಳ್ಕೊಂಡೆ, ನನಗೆ ಎಷ್ಟಾರ ಕಷ್ಟ ಆಗಲಿ, ಕಷ್ಟ ನನಗೆ ಏನೇ ಆರೋಗ್ಯದಾಗ ಏರುಪೇರು ಆದ್ರೂ ನಾನು ಮಾಡ್ತೀನಿ, ತುಂಬ ಖುಷಿಯಾಗಿ ಮಾಡ್ತೀನಿ, ನನಗೊಂದು ಹಬ್ಬದ ರೀತಿನಾಗಿ ಮಾಡ್ತೀನಿ, ನಾನು ಶಕ್ತಿ ಇರೋವಷ್ಟು ಮಾಡ್ತೀನಿ. ನಿನ್ನೂ ಸೇವೆ ಮಾಡಬೇಕು ಅಂತ ಈಗಲೇ ಅರ್ಧ ಮುಳುಗಿದ್ದೀನಿ, ಕುತ್ತಿಗೆ ಗಂಟ ಮುಳುಗಿದ್ದೀನಿ. ಪೂರ್ತಿ ಮುಳುಗಿರೇ ನನ್ನ ಜೀವನ ಇರಲ್ಲ. ನನ್ನ ಶಕ್ತಿ ಎಷ್ಟಿತ್ತು ಅಷ್ಟು ನಾನು ನಿನ್ನ ಸೇವೆ ಮಾಡ್ತೀನಿ, ಖುಷಿಯಾಗಿ ಮಾಡ್ತೀನಿ. ನಾನು ಏನೇ ಮಾಡಿದ್ರು ಖುಷಿಯಾಗಿ ಮಾಡ್ತೀನಿ. ನನಗೆ ನಿನ್ನ ಸೇವೆ ಮಾಡೋಕ್ಕೆ ನನಗೆ ಶಕ್ತಿ ಕೊಡು, ಧೈರ್ಯ ಕೊಡು, ನನಗೆ ಮುಂದೆ ಹೋಗೋಕ್ಕೆ ದಾರಿ ತೋರಿಸು ಅಂತ ಕೇಳ್ಕೊಂಡು ನಿಂತ್ಕೊಂಡೆ. ಕರೆಕ್ಟಾಗಿ 1-1.5 ಅವರ್ ತನಕ ನನ್ನ ಕಷ್ಟದೆಲ್ಲ ಕೇಳ್ಕೊಂಡು ಅಲ್ಲಿ ನಿಂತ್ಕೊಂಡಾಗ ಆ ಭಗವಂತನು ಬಲಭಾಗದ ಪ್ರಸಾದ ಕೊಡ್ತು ನನಗೆ. ಎಷ್ಟು ನನಗೆ ಖುಷಿ ಆಯ್ತು ಅಂದರೆ, ಹೌದಲ್ವಾ ಭಗವಂತ ನಮಗೆ ಇಷ್ಟು ಮಾಡ್ತಾನೆ ಅಂದಾಗ ನಾವು ಯಪ್ಪನ ಸೇವೆ ಮಾಡಲಿ ಏನು ಅಂತ ಅವತ್ತಿಂದ ನಾನು ಸ್ಟಾರ್ಟ್ ಮಾಡ್ಕೆ ಬಂದಿರೋದು. 2025 ಆಗಸ್ಟ್ ತಿಂಗಳು ಅಂಗಾರಕ ಸಂಕಷ್ಟರ ಚತುರ್ಥಿ ಬಂತಲ್ಲ, ಅವತ್ತು ನಾನು ಸ್ಟಾರ್ಟ್ ಮಾಡಿರೋಳು. ಟಿ ವಿನಾಗ ಬರೋ ಪ್ರೋಗ್ರಾಮಲ್ಲಿ ಒಬ್ರು ಹೇಳಿದ್ರು ಹೇಳ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ಅನ್ನೋದಕ್ಕೋಸ್ಕರವ ಅವತ್ತಿಂದ ಇವತ್ತಿನವರೆಗೂ ನಾನು ತುಂಬ ಖುಷಿಯಾಗಿ ಮಾಡ್ಕೆ ಬರ್ತಿದ್ದೀನಿ. ಒಂದು ಸ್ಟೆಪ್ಪು ಪರವಾಗಿಲ್ಲ, ಝೀರೋ. ನಾವು ಫುಲ್ಲು ತಗ್ಗಲ್ಲಿದ್ದು ಇದ್ದವ್ರನ್ನ ಭಗವಂತ ಒಂದು ಸ್ಟೆಪ್ಪಿಗೆ ಕರ್ಕೊಂಬಂದರೆ 21 ತಿಂಗಳು ಮಾಡ್ತೀನಿ ಅಂತ ಅಂದ್ಕೊಂಡಿರೋದು 11ನೇ ತಿಂಗಳಾಗಿದೆ. ಇನ್ನೂ ತುಂಬ ಟೈಮ್ ಇದೆ. ಭಗವಂತ ಯಾವಾಗ ಕೊಡಬೇಕು, ಇವಾಗ ಕೊಟ್ಟರೆ ಇವರು ಪರವಾಗಿಲ್ಲ ಅರ್ಗಿಸ್ಕೊಂತಾರೆ, ತೂಗಿಸ್ತಾರೆ, ನಾನು ಕೊಟ್ಟಿದ್ದನ್ನೆಲ್ಲ ತೂಗಿಸ್ಕೊಂಡು ಹೋಗ್ತಾರೆ ಅಂದ ಟೈಮಿಗೆ ಭಗವಂತ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದ್ದೇ ಐತೆ. 11 ತಿಂಗಳಾಗಿದೆ, ಒಂದು ದಿನವೂ ನಾನು ದೇವಸ್ಥಾನಕ್ಕೆ ಬರ್ದಂಗೆ ಬಿಟ್ಟಿಲ್ಲ. ಫಸ್ಟಿನ ತಿಂಗಳು ಮಾತ್ರ ಈ ದೇವಸ್ಥಾನಕ್ಕೂ ನಮಗೆ ಒಂದು 5 ಕಿಲೋಮೀಟ್ರ್ ಆಗೋದು, ಅವತ್ತು ಬಂದಿರಲಿಲ್ಲ. ಬೆಳಗ್ಗೆ ಅಷ್ಟೇ ಭಗವಂತನ ಕೇಳ್ಕೊಂಡು ದರ್ಶನ ಮಾಡ್ಕೊಂಡು ಆ ಯಪ್ಪ ಬಲಭಾಗದಾಗ ಅಪ್ಪನ ಕೊಟ್ಟಿದ್ರು, ಹೋದೆ. ಸಂಜೆ ಬರೋಕ್ಕೆ ದೂರ ಆಗುತ್ತೆ ಅಂತ ಮಳೆ ಬೇರೆ ಬಂದಿರಲಿಲ್ಲ. ಆಮೇಲೆ 2ನೇ ತಿಂಗಳಿಂದ ನಾನು ಅದೇ ಏರಿಯಾಕ್ಕೆ ಮನೆ ಮಾಡ್ಕೆ ಬಂದೆ. ಈ ಭಗವಂತನ ದೇವಸ್ಥಾನ ಎಲ್ಲಿದೆ ನೋಡು, ಒಂದು 100 ಮೀಟ್ರ್ ಅಷ್ಟೇ ದೇವಸ್ಥಾನಕ್ಕೂ ನಮಗೆ ಹತ್ರ. ಅಲ್ಲಿಗೆ ಮನೆ ಅದೇ ಏರಿಯಾದ ಮನೆ ಸಿಕ್ತು ನಮಗೆ. ಅದೇ ಏರಿಯಾಕ್ಕೆ ಮನೆ ಮಾಡ್ಕೊಂಬಂದು 2ನೇ ತಿಂಗಳಿಂದ ಹಿಡಿದು ಇವಾಗ 11ನೇ ತಿಂಗಳು ತನಕ ನಾನು ಬೆಳಗ್ಗೆ ಸಾಯಂಕಾಲ ಸಂಕಷ್ಟಹರ ಚತುರ್ಥಿ ದಿವಸ ಬೆಳಗ್ಗೆ ಪೂಜೆಗೆ ಹೋಗ್ತೀನಿ, ಸಂಜೆ ಮಂಗಳಾರತಿಗೆ ಹೋಗಿ ಸಂಕಲ್ಪ ಮಾಡಿಸಿ ಭಗವಂತನ ಸೇವೆದಾಗೆ ಏನು ಕೊಡಬೇಕು ಅದು ಕೊಟ್ಟು ನಾನು ಅಪ್ಪನ ದರ್ಶನ ಮಾಡಿ ಪ್ರಸಾದ ತಗೊಂಡು ಬರ್ತೀನಿ. ಎಷ್ಟು ಸಮಾಧಾನ, ಎಷ್ಟು ಖುಷಿಯಾಗುತ್ತೆ ಅಂದರೆ, ಕಷ್ಟ ಇದ್ದತ್ತು ಇನ್ನೂ ಕಷ್ಟ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಮನಸ್ಸಿಗೊಂದು ಸಮಾಧಾನ, ಧೈರ್ಯ ಕೊಟ್ಟಾನೆ ಭಗವಂತ ನಮಗೆ. ಮುಂದೆ ಏನೇ ಬಂದ್ರೂ ಎದುರಿಸಿ ಯಾರಿಂದ ಏನಾಯ್ತೆ ಅವ್ರಿಗೆ ತಿರುಗಿ ನಿಲ್ಲೋದಕ್ಕೆ ಧೈರ್ಯ ಕೊಟ್ಟಾನೆ ಭಗವಂತ. ಇದೇ ಧೈರ್ಯ, ಇದೇ ನಂಬಿಕೆ, ತುಂಬಾ ನಂಬಿದ್ದೀನಿ ಆ ಅಪ್ಪನ್ನ. ತುಂಬ ಅಂದರೆ ನಾನು ಇಡೀ ಸಂಸಾರದಲ್ಲಿ ಅಷ್ಟು ನಂಬಿದ್ದೀನಿ. ಆ ಭಗವಂತ ಕೊಟ್ಟೇ ಕೊಡ್ತಾರೆ ನೋಡಿ. ಇನ್ನೂ ಇದೆ, ತುಂಬ ಟೈಮ್ ಇದೆ, ಇನ್ನೂ 10 ತಿಂಗಳೈತಿ, 21 ತಿಂಗಳು ಹೇಳಿರೋದು, 11 ತಿಂಗಳಾಯ್ತು. ಭಗವಂತನ ನಂಬಿಕೆ ಅಂತೂ ಜೀವನ ಮಾಡ್ತಿದ್ದೀನಿ. ಎಲ್ಲದ್ರಾಗ ಒಳ್ಳೇದಾಗುತ್ತೆ. ನನ್ನ ಚಾನಲ್ ಹೇಗೆ ಬರ್ತೈತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿರಿ. ನಾನು ಬೆಳಗ್ಗೆ ಸಂಕಷ್ಟಹರ ಚತುರ್ಥಿ ದಿವಸ ಬೆಳಗ್ಗೆ ಬೇಗ ಪೂಜೆ ಮಾಡಿ ಮನೇಲಿ ಸಂಕಲ್ಪ ಮಾಡ್ಕೊಂಡು ಬೆಳಗಿನ ಪೂಜೆ ಮುಗಿಸ್ತೀನಿ. ಸಂಜೆನಾಗ ನಾನು ಮತ್ತೆ ಮೈ ಸ್ನಾನ ಮಾಡ್ಕೊಂಡು ದೇವ್ರುಗಳು ವಿಗ್ರಹಕ್ಕೆ ಅಭಿಷೇಕ ಮಾಡಿ ಭಗವಂತನಿಗೆ ಅರ್ಚನೆ ಮಾಡಿ 108 ಗಣೇಶನ ಅಷ್ಟೋತ್ತರೆಲ್ಲ ಅರ್ಚನೆ ಮಾಡಿ ಹಣ್ಣು ಕಾಯಿ ನೈವೇದ್ಯ ಮಾಡ್ತೀನಿ. ಅವತ್ತು ಬೇರೆ ಏನು ಬ್ಯುಸಿ ಇರಲಿಲ್ಲ ಅಂದರೆ ಏನಾದ್ರು ಸ್ವೀಟ್ ಮಾಡಿ ನೈವೇದ್ಯ ಮಾಡ್ತೀನಿ. ಇಲ್ಲಾಂದರೆ ಹಣ್ಣು ಕಾಯಿ, ಭಗವಂತನಿಗೆ ತೆಂಗಿನಕಾಯಿ ಅಂದರೆ ತುಂಬ ಇಷ್ಟ, ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಗಣೇಶನಿಗೆ. ಅದಕ್ಕೋಸ್ಕರ ನಾನು ಪ್ರತಿ ತಿಂಗಳೂ ಒಂದು ತಿಂಗಳು ಮಿಸ್ ಮಾಡಿಲ್ಲ. ಎಲ್ಲಿಗೆ ಹೋಗಲಿ ನಾನು ಅಲ್ಲಿಂದಲೇ ಉಪವಾಸ ಇದ್ದು ಬಂದು ಭಗವಂತನ ಸೇವೆ ಮಾಡಿದ್ದೀನಿ. ನಾನು ಥ್ಯಾಂಕ್ ಯು.